सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆಯನ್ನು ನೋಡ್ತಾ ಬಂದಿದ್ದೀವಿ. ಜನಕ ಮಹಾರಾಜ ಇಲ್ಲಿ ಹೇಳ್ತಾ ಇದ್ದಾನೆ, ಅಜ್ಞಾನ ಈಸ್ ದಿ ರೂಟ್ ಕಾಸ್ ಫಾರ್ ಆಲ್ ಟೈಪ್ಸ್ ಆಫ್ ಸಫರಿಂಗ್ಸ್. ದುಃಖಕ್ಕೆ ಅವಿದ್ಯೆಯೇ ಮೂಲ ಕಾರಣ ಅಂತ ಹೇಳ್ತಾನೆ. ನಾವು ಅನುಭವಿಸುವಂತಹ ಅನೇಕ ರೀತಿಯ ಸಂಕಟಗಳು, ನೋವು, ದುಃಖ ಇತ್ಯಾದಿಗಳಿಗೆ ಅಜ್ಞಾನ, ದಟ್ ಈಸ್ ಅವಿದ್ಯೆ, ದಟ್ ಈಸ್ ದಿ ಮೇನ್ ಕಾಸ್. And what is the cause for Ajnana? And the cause for Ajnana is the Manassu. So, ಅಜ್ಞಾನಕ್ಕೆ ಕಾರಣ ಬೇರೆ ಇನ್ನೇನೂ ಇಲ್ಲ, ಇಟ್ ಈಸ್ ದಿ ಮೈಂಡ್. ಮನಸ್ಸೇ ಅಜ್ಞಾನದ ರೂಪವನ್ನು ತಾಳುತ್ತೆ. ದಿಸ್ ಈಸ್ ದಿ ಸ್ಟೇಟ್ಮೆಂಟ್ ಮೇಡ್ ಬೈ ಜನಕ ಮಹಾರಾಜ. ಹಿ ಈಸ್ ಎ ರಿಯಲೈಸ್ಡ್ ಮಾಸ್ಟರ್. ಸೊ, ಮನಸ್ಸಿಗಿಂತ ಬೇರೆ ಅವಿದ್ಯೆ ಎನ್ನುವಂತಹದ್ದು ಮತ್ತೊಂದಿಲ್ಲ. ಸೊ ಮನಸ್ಸನ್ನು ಹೇಗೆ ಉಪಯೋಗಿಸ್ಕೋಬೇಕು, ದಟ್ ಈಸ್ ಎನ್ ಆರ್ಟ್. ಇನ್ಫ್ಯಾಕ್ಟ್ ದ ಎಂಟೈರ್ ವೇದಾಂತದಲ್ಲಿ ನಾವು ಸಾಧನೆ ಅಂತ ಏನು ಹೇಳ್ತೀವಿ, ಒಬ್ಬ ಸಾಧಕ ಮಾಡಬೇಕಾಗಿರುವಂತಹದ್ದು, ದಿಸ್ ಇಸ್ ದ ಸ್ಪೆಷಲ್ ಟ್ರೈನಿಂಗ್ ಈಸ್ ಟು ಬಿ ಗಿವನ್ ಟು ದಿ ಮೈಂಡ್. ಮನಸ್ಸಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡುವಂತಹದ್ದು, ದಟ್ ಈಸ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸಾಧನೆ ಅಂತ ಬೇರೆ ಇನ್ನೇನೂ ಇಲ್ಲ. ನಾವೇನೋ ಕಲಿತಾ ಇದ್ದೀವಿ, ಏನೋ ಮಾಡ್ತೀವಿ, ನಥಿಂಗ್. ನಿಜವಾದ ಸಾಧನೆ ಏನು ಅಂತಂದರೆ, ಮನಸ್ಸಿಗೆ ಬೇಕಾಗಿರುವಂತಹ ಉತ್ತಮವಾದ ಶಿಕ್ಷಣವನ್ನು ಒದಗಿಸುವಂತಹದ್ದು. ಬಿಕಾಸ್ ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ಷಯೋ. ಸೊ ಇಟ್ ಈಸ್ ದಿ ಮನಸ್ಸು. ದ ರಿಯಲೈಸ್ಡ್ ಮಾಸ್ಟರ್ ಜನಕ ಮಹಾರಾಜ, ದ ಕಿಂಗ್ ರಾಜರ್ಷಿ ಈಸ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್. ಮನಸ್ಸಿಗಿಂತ ಬೇರೆ ಅವಿದ್ಯೆ ಎನ್ನುವಂತಹದ್ದು ಮತ್ತೊಂದು ಇಲ್ಲ. And he also says, samsara is bandhana, bondage. ನಿಜವಾಗ್ಲೂ ಬಂಧನ ಅಂತ ಹೇಳಿದಾಗ ವಿ ಆರ್ ಬೌಂಡ್, ನಮ್ಮನ್ನು ಬಂಧಿಸಿದೆ ಅಂತ ಹೇಳ್ತೀವಿ, ಕಟ್ಟಾಕ್ದಂಗೆ ಆಗಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ಯಾವುದು ಕಟ್ಟಾಕಿದೆ? ಇನ್ಫ್ಯಾಕ್ಟ್ ದಿನನಿತ್ಯದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿ ಮಾತನಾಡ್ತೀವಿ, ಐ ಆಮ್ ಬೌಂಡ್ ಅಂತ ಹೇಳ್ತೀವಿ. ಆ್ಯಕ್ಚುಲಾಗಿ ಯಾವುದಾದ್ರೂ ಹಗ್ಗಗಳಿಂದ ಏನೋ ಒಂದು ಬಂದು ನಮ್ಮನ್ನು, ಅಥವಾ ಯಾರೋ ಒಬ್ಬರು ಬಂದು ಬಂಧಿಸಿದಾರ? ಏನೂ ಇಲ್ಲ. ಬಟ್ ಸ್ಟಿಲ್ ವಿ ಸೇ ವಿ ಆರ್ ಬೌಂಡ್. ಹಾಗಾದರೆ ನಮ್ಮನ್ನು ಕಟ್ಟಿ ಹಾಕಿರೋವಂತಹದ್ದು ಯಾರು? ಯಾವುದು ನಮ್ಮನ್ನು ಕಟ್ಟಿ ಹಾಕಿದೆ? ವಿ ಆರ್ ಬೌಂಡ್ ಅಂತ ನಾವು ಹೇಳಿದ್ರು ಕೂಡ ಆ್ಯಕ್ಚುಲಾಗಿ ವಾಟ್ ಈಸ್ ಇಟ್ ದಟ್? ಅದು ನಮ್ಮನ್ನು ಕಟ್ಟಿ ಹಾಕಿರೋಂತಹದ್ದು ಯಾವುದು? ಇಟ್ ಈಸ್ ದಿ ಸಂಸಾರ. ಸಂಸಾರ ಅಂತಂದರೆ ಅಟ್ಯಾಚ್ಮೆಂಟ್ಸ್, ದ ವರ್ಲ್ಡ್ಲಿ ಅಟ್ಯಾಚ್ಮೆಂಟ್ಸ್, ಅದನ್ನು ಸಂಸಾರ. ಸೊ ಸಂಸಾರ ಅನ್ನುವಂತಹದ್ದನ್ನು ಬಂಧನ ಅಂತ ನಮ್ಮ ವೇದ ಅಂತ ಹೇಳುತ್ತೆ. ಸಂಸಾರ ಬಂಧನಕ್ಕೆ ಒನ್ಸ್ ಅಗೇನ್ ಅಜ್ಞಾನ ಈಸ್ ದಿ ಕಾರಣ.
ಹೆಂಗೆ ಎವ್ರಿಥಿಂಗ್ ಈಸ್ ಇಂಟರ್ ರಿಲೇಟೆಡ್. ಇಂತಹ ಅಜ್ಞಾನಕ್ಕೆ ಮನಸ್ಸು ಕಾರಣ ಆಗಿರುತ್ತೆ. ಮತ್ತು ನಾವು ಲಯ ಅಂತ ಮಾತನಾಡ್ತೀವಿ, ಸೃಷ್ಟಿ ಅಂತ ಮಾತನಾಡ್ತೀವಿ. ಆ್ಯಕ್ಚುಲಿ ವಾಟ್ ಈಸ್ ದಿಸ್ ಸೃಷ್ಟಿ ಮತ್ತು ಲಯ ಅಂತಂದ್ರೆ ಏನು? ಕ್ರಿಯೇಷನ್ ಆ್ಯಂಡ್ ದಿ ಡೆಸ್ಟ್ರಕ್ಷನ್. ವಾಟ್ ಈಸ್ ಆ್ಯಕ್ಚುಲಿ ಕ್ರಿಯೇಷನ್? He says, if there is no mind, tell me where is the world? ಯಾವ ಪ್ರಪಂಚವನ್ನು ನಾನು ಈ ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಇಲ್ಲಿ ನಾನು ಬದುಕ್ತಾ ಇದ್ದೀನಿ, ಪ್ರಪಂಚದ ಅನುಭವ ನನಗೆ ಆಗ್ತಾ ಇದೆ ಅಂತ ನಾವೇನು ಹೇಳ್ತೀವಿ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಮೈಂಡ್. ಇಟ್ ಈಸ್ ದಿ ಮೈಂಡ್ ದಟ್ ಪ್ರೊಜೆಕ್ಟ್ಸ್ ದಿ ವರ್ಲ್ಡ್. ಅದರಿಂದ if there is no mind ಅಂತಂದ್ರೆ where is the world? There is no world. That is laya, that's all. When it is understood that there is no world, that is laya. And if there is, the mind is alert, ಮನಸ್ಸು ಜಾಗೃತವಾಗಿದೆ ಅಂತ ಹೇಳ್ತೀವಿ. ಮೈಂಡ್ ಈಸ್ ವೆರಿ ಆಕ್ಟಿವ್, ಇಟ್ ಈಸ್ ಜಾಗೃತ. ಸೊ ಮನಸ್ಸು ಜಾಗೃತವಾಗಿದೆ ಅಂತಂದರೆ ದಟ್ ಈಸ್ ಕ್ರಿಯೇಷನ್, ದಟ್ ಈಸ್ ಸೃಷ್ಟಿ. ಸೊ ಅದರಿಂದ ಮನಸ್ಸು ಜಾಗೃತವಾಗಿದೆ ಅಂತಂದಾಗ ನಾವು ಪ್ರಪಂಚವನ್ನು ನೋಡ್ತೀವಿ, ಪ್ರಪಂಚ ವಿಜೃಂಭಿಸ್ತಾ ಇದೆ ಅಂತ ಹೇಳ್ತೀವಿ. ಸೊ ಜನಕ ಸೇಸ್, ನಾನು ಶುದ್ಧ ಚೈತನ್ಯ, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್, ಐ ಆಮ್ ದ ವಿಟ್ನೆಸ್ ಪ್ರಿನ್ಸಿಪಲ್ and I remain the same forever. ಎಂದಿಗೂ ನಾನು I am the pure consciousness. And this is Ashtavakra Gita, chapter 7, verse 3. The king Janaka, the Rajarshi Janaka, the realized master, is speaking. Mayananta mahambodho vishwam nama vikalpana atishanto nirakara ಏತದೇವಾಹಮಾಸ್ಥಿತಃ. ಮಯಿ ಅನಂತ ಮಹಾಂಬೋಧೌ ವಿಶ್ವಂ ನಾಮ ವಿಕಲ್ಪನಾ. Once again he keeps telling, because we need to understand what he is actually telling. So ಮಯಿ means ನನ್ನಲ್ಲಿ, ಮಯಿ ನನ್ನಲ್ಲಿ. And who is that ನಾನು? Who is that I? ನಾನು ಶುದ್ಧ ಚೈತನ್ಯ, ಐ ಆಮ್ ದ ಪ್ಯೂರ್ ಕಾನ್ಷಿಯಸ್ನೆಸ್. ನಾನು ಪ್ಯೂರ್ ಕಾನ್ಷಿಯಸ್ನೆಸ್ ಅಂಡ್ ನನ್ನಲ್ಲಿ, ಇನ್ ಮೀ. ಸೊ ಶುದ್ಧ ಚೈತನ್ಯನಾದ ನನ್ನಲ್ಲಿ. ಅಂಡ್ ಅಗೇನ್ ವೆನ್ ಹಿ ಸೇಸ್ ದಟ್ ಐ ಆಮ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂಡ್ ಐ ಆಮ್ ಲೈಕ್ ಎ ವಾಸ್ಟ್ ಓಷನ್, ಮಹಾಂಬೋಧೌ, ಮಹಾ ಅಂಬುದಿ. ಅಂಬುದಿ ಮೀನ್ಸ್ ನೀರು, ಜಲ. ಮಹಾ ಅಂಬುದಿ, ಸಾಗರ. ಸೊ ನಾಟ್ ಜಸ್ಟ್ ಸ್ಮಾಲ್ ಬಾವಿ, ಕೆರೆ, ಕಟ್ಟೆ, ಆ ರೀತಿಯಲ್ಲ, ಮಹಾಸಾಗರ, ಮಹಾಂಬೋಧವು, ಅನಂತ ಮಹಾಂಬೋಧವು, ಅನಂತ ಮಹಾಸಾಗರ he says. So I am like a vast ocean. So this pure consciousness is like a big ocean. That is what Janaka is saying. ಸೊ ಈ ಒಂದು ಅನಂತ ಮಹಾಸಾಗರದಲ್ಲಿ ವಿಶ್ವಂ ನಾಮ ವಿಕಲ್ಪನ. ಸಿ ವಿಕಲ್ಪನ ಅಂತಂದ್ರೆ ಸೂಪರ್ ಇಂಪೋಸಿಷನ್. ಅಗೇನ್ ಕಲ್ಪನಾ ಮೀನ್ಸ್ ಇಮ್ಯಾಜಿನೇಷನ್. ಸೊ ಇಮ್ಯಾಜಿನೇಷನ್ ಅಥವಾ ಕಲ್ಪನಾ ಅನ್ನುವಂತಹದ್ದು ಸಾಮಾನ್ಯವಾದ ಭಾಷೆ. ಬಟ್ ವೇದಾಂತದಲ್ಲಿ ಕಲ್ಪನಾ ಅಥವಾ ಇಮ್ಯಾಜಿನೇಷನ್ ಅಂತ ಹೇಳಿದಾಗ ಇಟ್ ಈಸ್ ಅ ಸೂಪರ್ ಇಂಪೋಸಿಷನ್. ಸೊ ಇಟ್ಸ್ ಅ ಸೂಪರ್ ಇಂಪೋಸಿಷನ್, ಅಧ್ಯಾಸ ಅಂತ ಹೇಳ್ತಾರೆ. ಸೊ ನನ್ನಲ್ಲಿ ಶುದ್ಧ ಚೈತನ್ಯನಾದ ನನ್ನಲ್ಲಿ ವಾಟ್ ಈಸ್ ಸೂಪರ್ ಇಂಪೋಸ್ಡ್? ಸಿ ಐ ಆಮ್ ಲೈಕ್ ದಿ ವಾಸ್ಟ್ ಓಷನ್. ನಾನು ಅನಂತ ಮಹಾಸಾಗರ. ಅಂಡ್ ನನ್ನಲ್ಲಿ ಶುದ್ಧ ಚೈತನ್ಯನಾದ ನನ್ನಲ್ಲಿ ಪ್ಯೂರ್ ಕಾನ್ಷಿಯಸ್ನೆಸ್, ನನ್ನಲ್ಲಿ ವಿಶ್ವಂ ನಾಮ ವಿಕಲ್ಪನ,
ವಿಶ್ವ ಎಂಬ ಹೆಸರಿನ ವಿಶ್ವ ಎಂಬ ಹೆಸರಿನ ಇದನ್ನ ಇಟ್ ಈಸ್ ವಿಕಲ್ಪನಾ, ಸೂಪರ್ ಇಂಪೋಸ್ಡ್ ಆನ್ ಮೀ. ದಟ್ ಮೀನ್ಸ್ ಒನ್ಸ್ ಅಗೇನ್ ನನ್ನಲ್ಲಿ ಶುದ್ಧ ಚೈತನ್ಯನಾದ ನನ್ನಲ್ಲಿ ಐ ಆಮ್ ಲೈಕ್ ವಾಸ್ಟ್ ಓಷನ್ ಅಂತ ಅವನು ಅದೆಲ್ಲ ಆ ರೀತಿ ಎಲ್ಲ ಹೇಳ್ತಾ ಬಂದರೂ ಕೂಡ ದಿಸ್ ವಿಶ್ವಂ ನಾಮ ವಿಕಲ್ಪನಾ ಸೂಪರ್ ಇಂಪೋಸ್ಡ್ ಆನ್ ದಿ ಆತ್ಮ. ಸೊ ದಿಸ್ ವಿಶ್ವಂ ನಾಮ ವಿಕಲ್ಪನಾ, ವಿಶ್ವ ಎಂಬ ಹೆಸರಿನ ಇದನ್ನ ಆತ್ಮನಲ್ಲಿ ಆರೋಪ ಮಾಡಲಾಗಿದೆ, ಸೂಪರ್ ಇಂಪೋಸ್ಡ್. ವಿಶ್ವಂ ನಾಮ, nama is actually a shabda. Nama means shabda. What is shabda? Vishwam nama. What is that shabda? That shabda is Vishwam. Vishwam is the shabda. And Vishwam means it is universe. ಸೊ ವಿಶ್ವ ಎಂಬ ಹೆಸರಿನ ಯೂನಿವರ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಪ್ರಪಂಚ. ಸೊ ಪ್ರಪಂಚದ ಒಂದು ಪರಿಕಲ್ಪನೆ. ಸೊ ದೇರ್ ಇಸ್ ಎ ವರ್ಲ್ಡ್, ದೇರ್ ಇಸ್ ಎ ಕ್ರಿಯೇಷನ್, ಇಟ್ ಈಸ್ ಕಾಲ್ಡ್ ದಿ ವರ್ಲ್ಡ್, ಇಟ್ ಈಸ್ ಕಾಲ್ಡ್ ದಿ ಯೂನಿವರ್ಸ್, ಅಂಡ್ ದ ನೇಮ್ ಆಫ್ ದಟ್ ದ ಕ್ರಿಯೇಷನ್ ಈಸ್ ಕಾಲ್ಡ್ ದಿ ವಿಶ್ವಂ. ವಿಶ್ವಂ ನಾಮ ವಿಕಲ್ಪನ, ವಿಶ್ವ ಎಂಬ ಹೆಸರಿನ ಇದನ್ನ ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ಮೀ. ಆನ್ ಮೀ ಮೀನ್ಸ್ ಶುದ್ಧ ಚೈತನ್ಯನಾದ ನಾನು ನನ್ನಲ್ಲಿ, ಅಂಡ್ ಐ ಆಮ್ ಲೈಕ್ ದಿ ವಾಸ್ಟ್ ಓಷನ್. ಮಹಾ ಅಂಬುದೌ, ಅನಂತ ಮಹಾ ಅಂಬುದೌ, ಅನಂತ ಮಹಾಸಾಗರದಲ್ಲಿ ವಿಶ್ವ ಎಂಬ ಹೆಸರಿನ ಇದನ್ನ ನನ್ನಲ್ಲಿ ಇಟ್ ಈಸ್ ಸೂಪರ್ ಇಂಪೋಸ್ಡ್. ವಿಶ್ವ ಅನ್ನುವಂತಹದ್ದು ಒಂದು ಹೆಸರು. ಸೊ ವಿಶ್ವ ಎಂಬ ಹೆಸರಿನ ಒಂದು ಜಗತ್ತು. ಸೊ ವಿಶ್ವ ಎಂಬ ಹೆಸರಿನ ಜಗತ್ತು ಈಸ್ ಕಲ್ಪನೆ, ಇಟ್ ಈಸ್ ಇಮ್ಯಾಜಿನೇಷನ್. ಅಂಡ್ ವಿಷ್ಣು ಸಹಸ್ರನಾಮವನ್ನು ನೋಡಿದ್ರೆ ದ ವೆರಿ ಫಸ್ಟ್ ವರ್ಡ್ ಈಸ್ ವಿಶ್ವಂ. ವಿಶ್ವಂ ವಿಷ್ಣುಂ ವಷಟ್ಕಾರಂ. ಸೊ ಇಟ್ ಸ್ಟಾರ್ಟ್ ವಿತ್ ದ ವರ್ಡ್ ವಿಶ್ವಂ. ವಿಷ್ಣು ಸಹಸ್ರನಾಮ starts with the word Vishnu, and this Vishwam, Vishwa, is the name of that Lord. Which Lord? The Vishnu. Who is Vishnu? The supreme being, Jagat Prabhu. So this universe, Vishwam, ಈ ವಿಶ್ವಂ ಅನ್ನುವಂತಹದ್ದು ಈಸ್ ಎ ನಾಮ, ಇಟ್ ಈಸ್ ಎ ಶಬ್ದ. And this Nama Shabda Parikalpani of the Jagat is superimposed on me, the Atma, Shuddha Chaitanya. So nannalli idanna aaropiside. So again we have to understand here, Nannalli means it is not, once again we should not, idu Shuddha ಆತ್ಮನಲ್ಲಿ. ಸೊ ಅದರಿಂದ ಇದು ಜನಕನಲ್ಲಿ ಅಂತ ನಾವು ತಗೋಬಾರ್ದು. ಜನಕ ಮಹಾರಾಜ, ದಿ ರಾಜರ್ಷಿ, ದ ರಿಯಲೈಸ್ಡ್ ಮಾಸ್ಟರ್ ಈಸ್ ಎಸ್ಟಾಬ್ಲಿಷ್ಡ್ ಹಿಮ್ಸೆಲ್ಫ್ ಇನ್ ದಿ ಆತ್ಮ, ಅಂಡ್ ಆತ್ಮ ಸ್ವರೂಪದಲ್ಲಿ ನಿಂತು ಅವನು ಮಾತನಾಡ್ತಾ ಇದ್ದಾನೆ. ಸೊ ಇಲ್ಲಿ ನನ್ನಲ್ಲಿ ಅಂತ ಅವನು ಹೇಳಿದ್ರೆ ಇಟ್ ಈಸ್ ನಾಟ್ ದಿ ಜನಕ ಈಸ್ ಸ್ಪೀಕಿಂಗ್, ಇಟ್ ಈಸ್ ದಿ ಪರಮಾತ್ಮ, ಇಟ್ ಈಸ್ ದಿ ಆತ್ಮ, ಇಟ್ ಈಸ್ ದಿ ಶುದ್ಧ ಚೈತನ್ಯ. ಹಿ ಸೇಸ್ ಶುದ್ಧ ಚೈತನ್ಯನಾದ ನನ್ನಲ್ಲಿ, ಅಂಡ್ ಐ ಆಮ್ ಲೈಕ್ ಅನಂತ ಮಹಾಸಾಗರ. ಇಟ್ ಈಸ್ ನಾಟ್ ದಿ ಜನಕ. ಜನಕ ಸೇಸ್ ಐ ಆಮ್ ದಟ್. ಸೊ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಚೈತನ್ಯನಾದ ನಾನು ಮಹಾಸಾಗರ, ಅನಂತ ಮಹಾಸಾಗರ. ಸೊ ಅನಂತ ಮಹಾಸಾಗರದಂತೆ ಇರುವಂತಹ ಈ ಶುದ್ಧ ಚೈತನ್ಯನಾದ ನನ್ನಲ್ಲಿ ವಿಶ್ವಂ, ವಿಶ್ವಂ ಅನ್ನುವಂತಹದ್ದನ್ನ ಕಲ್ಪಿಸಲಾಗಿದೆ. ವಿಶ್ವಂ ನಾಮ ವಿಕಲ್ಪನಾ. ಅಗೇನ್ ಮಹಾಂಬುಧವು ಅನಂತ ಮಹಾಸಾಗರ ಅಂತ ಹೇಳ್ತಾ ಇರೋದ್ರಿಂದ
ಅನಂತ ಮಹಾಸಾಗರದಲ್ಲಿ ನಾವು ಏನು ನೋಡ್ತೀವಿ? ಸಮುದ್ರದ ತೀರಕ್ಕೆ ಹೋದರೆ, ಸಾಗರದ ಬಳಿ ನಾವು ಹೋದಾಗ ವಿ ಸಿ ದಿ ವೇವ್ಸ್, ಅಲೆಗಳನ್ನು ನಾವು ನೋಡ್ತೀವಿ. ಅಂಡ್ ಅಲೆ ಅಂತ ನಾವೇನು ಹೇಳ್ತಿದ್ದೀವಿ? ಅಲೆ ಈಸ್ ಎ ವರ್ಡ್, ಅಲೆ ಈಸ್ ಎ ಶಬ್ದ, ಅಲೆ ಈಸ್ ಎ ನಾಮ ಟು ದಟ್ ಶಬ್ದ, ಟು ದಟ್ ವರ್ಡ್. ಸೊ ವೇವ್ ಈಸ್ ಎ ವರ್ಡ್, ಇಟ್ಸ್ ಎ ನೇಮ್ ಗಿವನ್ ಟು ದಟ್. ಸೊ ವೇವ್ ಅನ್ನುವಂತಹದ್ದು ಈಸ್ ಆಕ್ಚುಲಿ ಇಟ್ಸ್ ಎ ನಾಮ. ಸೊ ನೇಮ್ ಫಾರ್ ವಾಟ್ ಅಂತಂದಾಗ, ನೇಮ್ ಫಾರ್ ದಟ್ ಶಬ್ದ, ನಾವೇನು ಅಲೆ ಅಂತ ಕರೆದ್ವಿ ಅದು. ಸೊ ಅಲೆ ಅನ್ನುವಂತಹದ್ದು ಈಸ್ ನೇಮ್ ಅಂಡ್ ಶಬ್ದ ಆಲ್ಸೋ. ಮತ್ತೆ ಒಳ ಹೊಕ್ಕು ನೋಡಿದ್ರೆ, ವೇವ್ ಈಸ್ ನಥಿಂಗ್ ಬಟ್ ದಿ ವಾಟರ್. ವೇವ್ ಈಸ್ ನಥಿಂಗ್ ಬಟ್ ದಿ ವಾಟರ್. And similarly, when it is said Vishvam, Vishvam is a ಪರಿಕಲ್ಪನಾ. ವಿಶ್ವಂ ಅನ್ನುವಂತಹದ್ದು ಈಸ್ ಎ ಸೂಪರ್ ಇಂಪೋಸಿಷನ್, ಇಟ್ ಈಸ್ ಎ ಕಲ್ಪನಾ. ಸೊ ವಿಶ್ವಂ ಈಸ್ ಲೈಕ್ ವೇವ್. ಸಾಗರದಲ್ಲಿ ನಾವು ಯಾವುದನ್ನ ನೋಡಿ ವೇವ್ ಅಂತ ಹೇಳ್ತಾ ಇದ್ದೀವಿ, ಆ ರೀತಿ ಶುದ್ಧ ಚೈತನ್ಯನಲ್ಲಿ ನನ್ನನ್ನು ನೋಡಿ ಕಲ್ಪನೆ ಮಾಡ್ಕೊಂಡಿರೋಂತಹದ್ದೇನು ವಿಶ್ವಂ. ನೋ ಇಟ್ ಈಸ್ ಕ್ಲಿಯರ್. ಸಾಗರ ಅಂತಂದಾಗ ಅಲ್ಲಿ ಅಲೆ ಅಂತ ನಾವೇನು ನೋಡ್ತಾ ಇದ್ದೀವಿ ಈಸ್ ಎ ನೇಮ್ ಆರ್ ದಿ ಶಬ್ದ ಗಿವನ್ ಟು ದಟ್, ಅಂಡ್ ಇಟ್ ಈಸ್ ನಥಿಂಗ್ ಬಟ್ ದಿ ವಾಟರ್. ಅಂಡ್ ಒನ್ಸ್ ಅಗೈನ್, ವಾಟ್ ಈಸ್ ಮಹಾಸಾಗರ? ಇಟ್ ಈಸ್ ವಾಟರ್. ಸಿಮಿಲರ್ಲಿ, ಶುದ್ಧ ಚೈತನ್ಯನಾದ ನನ್ನಲ್ಲಿ ಸಮಥಿಂಗ್ ಈಸ್ ಇಮ್ಯಾಜಿನ್ಡ್, ದಟ್ ಈಸ್ ವಿಶ್ವಂ, ಜಗತ್ತು. ಸೊ ವಿಶ್ವಂ ಈಸ್ ಲೈಕ್ ವೇವ್. Wave is a name, but it is nothing but the water. Vishwam is a name, nothing but the consciousness. There is nothing called Vishwam. It is a kalpana, vikalpana. It's a superimposition. So the name given to the consciousness, ವಿಶ್ವಂ ಅನ್ನುವಂತಹದ್ದು ನೇಮ್, ಬಿಕಾಸ್ ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ದಿ ಕಾನ್ಷಿಯಸ್ನೆಸ್. ಹೆನ್ಸ್ ದಿಸ್ ವಿಶ್ವಂ ಈಸ್ ದಿ ನೇಮ್ ಗಿವನ್ ಟು ದಿ ಕಾನ್ಷಿಯಸ್ನೆಸ್. ಸೊ ನಾನು ಈಸ್ ಆಕ್ಚುಲಿ ಶುದ್ಧ ಚೈತನ್ಯ. ಸೊ ನಾನು ಮೀನ್ಸ್ ಇಟ್ ಈಸ್ ದಿ ಶುದ್ಧ ಚೈತನ್ಯ, ಕಾನ್ಷಿಯಸ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್. ಇನ್ ರಿಯಾಲಿಟಿ I am pure consciousness. That is the truth. But ಸಮುದ್ರದ ನೀರನ್ನ ಅದು ಬೇರೆ ಮತ್ತೊಂದು ಎಂಬಂತೆ ಕಂಡು ಬಂದ ಕಾರಣದಿಂದ we called it wave. Wave is nothing but the water. ಸಾಗರದಲ್ಲಿ ನೀರನ್ನ ಹೊರತುಪಡಿಸಿದ್ರೆ ಅಲ್ಲಿ ಮತ್ತೊಂದು ಇಲ್ಲ. ಬಟ್ ಮತ್ತೊಂದು ಈಸ್ ಅಪಿಯರಿಂಗ್ ಇನ್ ದಿ ಸಾಗರ. When something is appeared in the Sagara, we saw it and we called it wave. So in reality, what is the wave? Wave is nothing but the water, that's all. Exactly like that. Vishwam Nama Vikalpana is superimposed on me, the pure consciousness. Just like wave is superimposed. Wave is nothing but the water. Exactly, Vishwam is a Vikalpana. It is nothing but the pure consciousness. So, Nanu is like Ananta Mahasagara. ಸಾಗರದ ನೀರನ್ನು ಅಲೆ ಅಂತ ಕರೆಯೋ ಹಾಗೆ ನನ್ನಲ್ಲಿ ವಿಶ್ವಂ, ಜಗತ್ತನ್ನು ಕಲ್ಪಿಸಿದ್ದಾರೆ. ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ಮೀ. ಸೊ ಇಲ್ಲಿ ಕಲ್ಪನಾ ಅನ್ನುವಂತಹದ್ದನ್ನು ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಇಮ್ಯಾಜಿನೇಷನ್. ಸೊ ಇಮ್ಯಾಜಿನೇಷನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್.
And the same imagination, when something is appeared in the ocean, we called it wave. Wave is nothing but the water, and again Vishwam is nothing but the pure consciousness. So again we have to understand, when something is said imagination, ಕಲ್ಪನಾ ಅಂತ ಹೇಳಿದಾಗ, ಸಿ ಕನ್ನಡದಲ್ಲಿ ಕಲ್ಪನೆ ಅಂತ ಹೇಳಿರುವಂತಹದ್ದು, once again that can happen because of the mind. It is because there is mind one can imagine, and that imagination is called the kalpana. So it is the imagination of the mind, hence it is not real. When something is imagined, it is only imagination. In other words, there is no its own existence. It is a kalpana at the level of the mind. So there is no reality in it. So imagination is not real. ವೇದಾಂತದಲ್ಲಿ ಅದರಿಂದ when something is appeared, appearance is not real. Straight away ವೇದಾಂತ ಬಹಳ ಗಂಭೀರವಾಗಿ straight away it says, see, mirage water is an appearance. ಮರಳುಗಾಡಿಗೆ ಹೋದರೆ ದೂರದಲ್ಲಿ ನೀರಿನ ಚಿಲುಮೆಯನ್ನು ನಾವು ನೋಡ್ತೀವಿ. ಓ, ಅಲ್ಲಿ ನೀರಿದೆ, ನೀರಿನ ಚಿಲುಮೆನೇ ಇದೆ, ಅಲ್ಲಿ ನೀರು ಸಿಗತ್ತೆ, ಬಾಯಾರಿಕೆ ಆಗಿದೆ, ಲೆಟ್ ಮಿ ಗೋ ದೇರ್. ಸೊ ಮರಳುಗಾಡಿನಲ್ಲಿ ಓಡೋಡಿ ಅದರ ಹತ್ರ ಹೋದಾಗ ಗೊತ್ತಾಗುತ್ತೆ, ದೆರ್ ಈಸ್ ನೋ ವಾಟರ್. What is that appeared there? It is exactly, appearance is not real. Straight away ವೇದಾಂತ ಖಡಾಖಂಡಿತವಾಗಿ ಹೇಳ್ಬಿಡುತ್ತೆ, ನಿಷ್ಠೂರವಾಗಿ ಸತ್ಯವನ್ನು ಹೇಳುತ್ತೆ. When it is imagination, when it is an appearance, there is no reality. So Vishwam Nama Vikalpana. Vikalpana is superimposed on the consciousness. It is called Adhyastam. So, Vishwam is an imagination, it is superimposed on the consciousness. So, what is the nature of this consciousness? So, Atishantah Nirakaraha. It is Atishantah Nirakaraha. See, a pure consciousness ಅಂತಂದರೆ ನಾನು ಅಂತ ನಾವೇನು ಹೇಳ್ತಾ ಇದ್ದೀವಿ, ದಟ್ ನಾನು ಈಸ್ ನಿರಾಕಾರಃ. ಇನ್ ರಿಯಾಲಿಟಿ ನಾನು ಈಸ್ ನಿರಾಕಾರಃ. ನಿರಾಕಾರ ಮೀನ್ಸ್ ಫಾರ್ಮ್ಲೆಸ್, ರೂಪರಹಿತ, ದಟ್ ಈಸ್ ಫಾರ್ಮ್ಲೆಸ್, ಆಕಾರರಹಿತ. Akara means form, Nirakara means formless. So I, the consciousness, is actually formless. I am Nirakaraha. ನನಗೆ ಯಾವುದೇ ಆಕಾರ ಇಲ್ಲ. Because of that I am Nirakaraha. Exactly like that, in the middle of the ocean, ಸಾಗರದ ಮಧ್ಯಕ್ಕೆ ನಾವು ಹೋಗಿ ನೋಡಿದ್ರೆ, ಸಾಗರದ ತೀರದಲ್ಲಿ ನಾವು ನಿಂತು ನೋಡಿದಾಗ ಅಲ್ಲಿ ಅಲೆಗಳ ಆರ್ಭಟ, ಉಬ್ಬರವಿಳಿತ, ಅವೆಲ್ಲವನ್ನ ನಾವು ನೋಡ್ತೀವಿ. ಸಾಗರದ ತೀರಕ್ಕೆ ಬಂದಾಗ ಅಲ್ಲಿ ನೀರಿನ ನೊರೆ ಇರುತ್ತೆ, ಅಲೆಗಳಿರುತ್ತೆ, ರಭಸವಾದ ಗಾಳಿ, ಎಲ್ಲವೂ ಸಾಗರದ ತೀರದಲ್ಲಿ ಕಂಡುಬರುತ್ತೆ. ಬಟ್ ವೆನ್ ಯು ಗೋ ಟು ದಿ ಮಿಡ್ಲ್ ಆಫ್ ದಿ ಓಷನ್, ಸೊ ಆ ಮಿಡ್ಲ್ ಆಫ್ ದಿ ಓಷನ್ ಅಂತ ಹೇಳಿದಾಗ there is no akara at all. That means there is no wave. So wave can be seen in the sagarada ತೀರ, not in the middle of the ocean. So in the middle of the ocean there is no form at all. And he says, since there is no form, ಅಲ್ಲಿ ಆಕಾರ ಇಲ್ಲದ ಕಾರಣದಿಂದ
It is very shantam, atishantaha. See, atishantaha nirakaraha. So connected. It is so connected. So it is very shantam. Adrinda, see, the magnanimity of the ocean can be understood or can be experienced only in the middle of the ocean. Very peaceful, very shanta. There is no arbhata. ಶಾಂತವಾಗಿರುತ್ತೆ ಸಾಗರ. So middle of the ocean is very calm. It is nirakaraha. So it is atishantaha. So atishantaha means extremely balanced. So ಈ ರೀತಿಯಲ್ಲಿ in me, ನನ್ನಲ್ಲಿ, ಮಯಿ, the Vishwam is there. ಸೊ ವಿಶ್ವಂ ಅನ್ನುವಂತಹದ್ದು ನನ್ನಲ್ಲಿ ಇದೆ. ಅಗೇನ್ ನನ್ನಲ್ಲಿ ಇದೆ ಅಂತಂದ್ರೆ ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ಮೀ. ವಿಶ್ವಂ ನಾಮ ವಿಕಲ್ಪನ. ಸೊ ವಿಶ್ವಂ ಈಸ್ ದ ನೇಮ್ ಗಿವನ್ ಟು ದಟ್ ಎಕ್ಸಿಸ್ಟೆನ್ಸ್. ಸೊ ರಿಯಲಿ ಸ್ಪೀಕಿಂಗ್ ಅತಿಶಾಂತಃ. ಯಾವುದು ಅತಿಶಾಂತಃ? ಎಕ್ಸ್ಟ್ರೀಮ್ಲಿ ಪೀಸ್ಫುಲ್ ಈಸ್ ದಿ ವೆರಿ ಕಾನ್ಷಿಯಸ್ ಪ್ರಿನ್ಸಿಪಲ್. ಇಟ್ ಈಸ್ ದಿ ತತ್ವ ಆಫ್ ದಿ Shuddha Chaitanya. It is the very nature. Atishantam is the very principle of the consciousness. So, the very nature is Shantam anta ಹೇಳೋದ್ರಿಂದ ಈ ಗಲಾಟೆ ಅನ್ನುವಂತಹದ್ದು, ಟರ್ಬುಲೆನ್ಸ್ ಅಂತ ನಾವು ಹೇಳ್ತೀವಲ್ಲ, ಸೊ ಇವೆಲ್ಲ ಎಲ್ಲಿ ನಡೆಯುತ್ತೆ? ಗಲಾಟೆ ಅಂತ ಹೇಳಿದಾಗ ದೇರ್ ಕೆನಾಟ್ ಬಿ ಶಾಂತಂ. ಸೊ ವಾಟ್ ಈಸ್ ನಾಟ್ ಶಾಂತಂ ಕ್ಯಾನ್ ಬಿ ಕಾಲ್ಡ್ ಆಸ್ ಗಲಾಟೆ. ದಟ್ ಈಸ್ ಗಲಾಟೆ. ಸೊ ದಿಸ್ ಟರ್ಬುಲೆನ್ಸ್ ಕ್ಯಾನ್ ಹ್ಯಾಪನ್ ಓನ್ಲಿ ವೇರ್ ದೆರ್ ಈಸ್ ನೇಮ್ ಅಂಡ್ ಫಾರ್ಮ್. ಎಲ್ಲಿ ನಾಮರೂಪಗಳನ್ನು ನಾವು ನೋಡ್ತೀವಿ ಅಲ್ಲಿ ಈ ಗಲಾಟೆ ಅನ್ನುವಂತಹದ್ದು ಇರುತ್ತೆ. ಸೊ ದ ಹೋಲ್ ಜಗತ್ ಈಸ್ ವೆರಿ ಆಕ್ಟಿವ್. ಜಗತ್ ಅಂತ ಹೇಳಿದಾಗ ಇಟ್ ಈಸ್ ವೆರಿ ಆಕ್ಟಿವ್. ವೈ ಜಗತ್ ಈಸ್ ವೆರಿ ಆಕ್ಟಿವ್? ಬಿಕಾಸ್ ಇನ್ ಜಗತ್ ದೇರ್ ಆರ್ ನಿರಂತರವಾಗಿ ಅನೇಕ ಕರ್ಮಗಳು ನಡೀತಾ ಇರುತ್ತೆ. ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಕಂಟಿನ್ಯೂಸ್ಲಿ. ಸಿ, ಸೋ ಮೆನಿ ಕರ್ಮಾಸ್ ಆರ್ ಹ್ಯಾಪನಿಂಗ್ ಇನ್ ದಿಸ್ ಜಗತ್. ದೆನ್ ವಿ ಕಾಲ್ ಇಟ್ the world is very active. See, when the world is very active antandre, how can you see the shantam? You cannot see the shantam there in the jagat. That is why jagat anta helidaga there is always so much of turbulences. And the jagat antandre enu, the very nature of the jagat antandre enu, it keeps changing constantly. Badalavane is the niyama of the jagat. ವೈ ಬದಲಾವಣೆ ಇನ್ ದಿ ಜಗತ್? ಇಟ್ ಈಸ್ ಬಿಕಾಸ್ ನಿರಂತರವಾಗಿ ಅಲ್ಲಿ ಕರ್ಮಗಳು ನಡೀತಾ ಇರುತ್ತೆ. ಆ ಕರ್ಮಗಳಿಗೆ ತಕ್ಕಂತೆ ಅಲ್ಲಿ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಸೊ ಅನೇಕ ಬದಲಾವಣೆಗಳಿಂದ ಕೂಡಿರುವಂತಹ ಈ ಜಗತ್ತು ಈಸ್ ವೆರಿ ಆಕ್ಟಿವ್. ಸೊ ಜಗತ್ತಿನಲ್ಲಿ ಇಂತಹ ಅನೇಕಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಯು ಕೆನಾಟ್ ಸಿ ದಿ ಶಾಂತಂ ದೇರ್. ದೇರ್ ಈಸ್ ನೋ ಶಾಂತತೆ. But I am in reality atishanto nirakaraha. See, ವಿಶ್ವಂ ನಾಮ ವಿಕಲ್ಪನ, ಇದು ನಾವು ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಕೋಬೇಕು. ಶುದ್ಧ ಚೈತನ್ಯನಾದ ನನ್ನಲ್ಲಿ ವಿಶ್ವಂ ಎಂಬ ಹೆಸರಿನ ಈ ಒಂದು ಜಗತ್ತನ್ನ ಸೂಪರ್ ಇಂಪೋಸ್ಡ್. ಇನ್ ರಿಯಾಲಿಟಿ there is nothing called that jagat. It is a super imposition. ಅದರಿಂದ ಇಲ್ಲಿ ಶುದ್ಧ ಚೈತನ್ಯ ಅಂತ ಹೇಳಿದಾಗ ಇನ್ ರಿಯಾಲಿಟಿ ಅತಿಶಾಂತೋ ನಿರಾಕಾರ. ಸೊ ಏತತ್ ಏವ ಅಹಂ ಅಸ್ಥಿತಃ. ಸೊ ಇಟ್ ಮೀನ್ಸ್ ವಿತ್ ದಿಸ್ ಜ್ಞಾನ, ವಿತ್ ದಿಸ್ ನಾಲೆಡ್ಜ್ ಐ ರಿಮೈನ್ ದಿ ಸೇಮ್. ದಟ್ ಮೀನ್ಸ್ ವಿತ್ ದಿಸ್ ನಾಲೆಡ್ಜ್ ಐ ರಿಮೈನ್ ದಿ ಸೇಮ್ ಅಂತಂದರೆ ಸಿನ್ಸ್ ಐ ಆಮ್
the Atma Swarupa, that is Shuddha Chaitanya, the pure consciousness, the very nature of the pure consciousness is Atishanto Nirakaraha. Adrinda, it is only the superimposition. Jagat anta ಹೇಳಿದಾಗ it is only superimposed on me. In reality, there is nothing called Jagat. So, because of this, I am Atishantaha Nirakaraha. In reality, I am Atishanto Nirakaraha. So, Janaka says, since I understand this reality, ನನಗೆ ಈ ಜ್ಞಾನ ಸಿಕ್ಕಿರುವ ಕಾರಣದಿಂದ there is no change in me. ನನ್ನಲ್ಲಿ ಯಾವ ಬದಲಾವಣೆಗಳು ಇಲ್ಲ. I remain the same. Etadeva means this alone is the real nature. Etad eva, this alone, kevala idu matra is the real nature. So I abide in this knowledge. See, ನನಗೆ ಗೊತ್ತಾಯಿತು, I got this knowledge. That is not sufficient. One must abide in the knowledge. One must abide in the knowledge. See, knowing something is not really great. When something is known, are you practicing that? That matters. So, I abide in this knowledge. Astitaha means I remain as Atma Swarupam. So, ಮುಖ್ಯವಾಗಿ ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇರುವಂತಹದ್ದು ನಾಮರೂಪ ಅನ್ನುವಂತಹದ್ದು ಈಸ್ ಎ ಕ್ಯಾರೆಕ್ಟರ್. ಸೊ ಜಗತ್ತು ಅಂತ ಹೇಳಿದಾಗ ಈ ಜಗತ್ತಿನಲ್ಲಿ ದೇರ್ ಆರ್ ಪ್ಲೆಂಟಿ ಆಫ್ ಸಚ್ ಕ್ಯಾರೆಕ್ಟರ್ಸ್. ನಾಮರೂಪ ಜಗತ್ತಂತಂದ್ರೆ ಈ ಕಾರಣದಿಂದನೇ ಜಗತ್ತಂತ ಹೇಳಿದಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ದೃಶ್ಯ ಪ್ರಪಂಚ. ಅಂಡ್ ವಾಟ್ ಈಸ್ ದೃಶ್ಯ ಪ್ರಪಂಚ? ದೇರ್ ಆರ್ ಸೋ ಮೆನಿ ಥಿಂಗ್ಸ್, ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್. In the Jagat, there are so many objects, and that is called plenty of such Namarupas. So also there are plenty of characters. Adrinda Namarupa is not real, because Namarupa is given. Iga something is seen in the ocean, and when something is seen, a name is given to it. It's called wave. So find out what is wave. Wave is nothing but water. Wave is nothing but water. So Shuddha Chaitanyanada Nannalli Mayi Ananta Maha Ambudau Ananta Maha Sagaradalli ವಿಶ್ವಂ ನಾಮ ವಿಕಲ್ಪನಾ, ವಿಶ್ವ ಎಂಬ ಹೆಸರಿನ ಈ ಜಗತ್ತನ್ನ ಇಟ್ ಈಸ್ ಸೂಪರ್ ಇಂಪೋಸ್ಡ್. ಸೊ ನಾಮರೂಪ ಈಸ್ ನಾಟ್ ರಿಯಲ್, ಜಗತ್ತು ಈಸ್ ನಾಟ್ ರಿಯಲ್. ಸೊ ದಿಸ್ ಈಸ್ ದಿ ನಾಲೆಡ್ಜ್. ಇತಿ ಜ್ಞಾನಂ. ಜ್ಞಾನ ಈ ರೀತಿನಲ್ಲಿದೆ. ದಿಸ್ ಈಸ್ ದಿ ನಾಲೆಡ್ಜ್. ಸೊ ಐ ರಿಮೈನ್ ದಿ ಸೇಮ್. ಅನ್ಚೇಂಜಿಂಗ್ ಈಸ್ ದಿ ವೆರಿ ಸ್ವಭಾವ. Constant changing is the swabhava of the Jagat, niyama of the Jagat. ಬದಲಾವಣೆ ಎನ್ನುವಂತಹದ್ದು ಜಗತ್ತಿನ ನಿಯಮ. Unchanging is the very swabhava of the Atma. So I am very calm. Atishanto Nirakaraha. I am Shantaha and Nirakaraha. I am formless. Think. ಸಾಮಾನ್ಯವಾಗಿ ನಮಗೆ ಒಂದು ಸಂಶಯ ಬರುತ್ತೆ, ಸಂಶಯ ಉಂಟಾಗುತ್ತೆ. ಜಗತ್ತಿನಲ್ಲಿ ಕಂಡುಬರುವಂತಹ ನಾಮರೂಪಗಳು ಅಂತ ಏನು ಹೇಳ್ತೀವಿ, ಮೇ ಬಿ ದೇ ಆರ್ ದಿ ಎಫೆಕ್ಟ್ಸ್ ಆಫ್ ದಿ ಶುದ್ಧ ಚೈತನ್ಯ. ಆತ್ಮನಿದ್ದ ಕಾರಣದಿಂದ ನಾವಲ್ಲಿ ಅನೇಕಗಳನ್ನು ನೋಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸಂಶಯ ಬರಬಹುದು.
Maybe they are the effects of the Shuddha Chaitanya, because Shuddha Chaitanya is there. That is why we can see so many objects. ಇಂತಹ ಒಂದು ಸಂಶಯ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಟ್ರೂ. ದಟ್ ಈಸ್ ವಾಟ್ ಜನಕ ಮಹಾರಾಜ ಈಸ್ ಟ್ರೈಯಿಂಗ್ ಟು ಎಕ್ಸ್ಪ್ಲೈನ್. ಸಿ, ಇಂತಹ ಸಂಶಯ ಬರಬಾರ್ದು ಅಂತ ಜನಕ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ನಾನು ಅತಿಶಾಂತಃ ನಿರಾಕಾರ. ಅಗೇನ್ ನಾನು ಮೀನ್ಸ್ ಹಿಯರ್ ಇಟ್ ಈಸ್ ಶುದ್ಧ ಚೈತನ್ಯ, ಆತ್ಮಸ್ವರೂಪ. ಸೊ ದಿಸ್ ಆತ್ಮಸ್ವರೂಪ, ಪ್ಯೂರ್ ಕಾನ್ಷಿಯಸ್ನೆಸ್, ದಟ್ ಐ ಆಮ್ ಅತಿಶಾಂತಃ ನಿರಾಕಾರ. ಅತಿಶಾಂತಃ ಮೀನ್ಸ್ ವೆರಿ ಕ್ವೈಟ್, ಸೈಲೆನ್ಸ್. ಅಂಡ್ ನಿರಾಕಾರ, ಫಾರ್ಮ್ಲೆಸ್. ಸೊ ನಾಮ ಅಂತ ಹೇಳಿದಾಗ ಇಟ್ಸ್ ಎ ಶಬ್ದ, ಇಟ್ಸ್ ಎ ವರ್ಡ್. ಸೊ ನಾಮ ಅಂತ ಹೇಳಿದಾಗ ಅದನ್ನು ಶಬ್ದ ಅಂತ ಕೂಡ ಹೇಳ್ತೀವಿ. ಸೊ ಅತಿಶಾಂತಃ ಈಸ್ ಫಾರ್ಮ್ಲೆಸ್, ಸೈಲೆನ್ಸ್, ನಿಶಬ್ದ. ನಿರಾಕಾರ ಮೀನ್ಸ್ ಫಾರ್ಮ್ಲೆಸ್. ಸೊ ನಾಮರೂಪಗಳು ಶುದ್ಧ ಚೈತನ್ಯನಿಂದ ಹೊರಬರುವ ಪರಿಣಾಮಗಳಾಗಿರಲು ಸಾಧ್ಯವೇ ಇಲ್ಲ. ಸಿ, ಸಮಥಿಂಗ್ ಹ್ಯಾಸ್ ಕಮ್ ಔಟ್ ಫ್ರಮ್ ಸಮಥಿಂಗ್ ಅಂತ ಹೇಳಿದಾಗ ಅನೇಕಗಳು ಈ ಕಾರಣದಿಂದ ಬಂದಿದೆ ಅಂತಂದಾಗ ಆ ಕಾರಣಕ್ಕೆ ಒಂದು ಹೆಸರಿರಬೇಕು, ಒಂದು ರೂಪ ಇರಬೇಕು, ಆಕಾರ ಇರಬೇಕು. ದೆನ್ ದಟ್ ಕ್ರಿಯೇಟ್ಸ್. Something can be created because there must be a creator. Then we can say something is created. But I am that pure consciousness anta helidaga there is no nama. There is no nama. And nirakara anta helidaga it is formless. See, formless anta helidaga how can that create something? So ಪ್ರಪಂಚದಲ್ಲಿ ಅನೇಕಗಳು ಇದೆ. There are plenty of characters, ಅನೇಕ ನಾಮರೂಪಗಳು, ವಸ್ತುಗಳು ಇಲ್ಲಿದೆ. Maybe it is because of the Atma. Is a wrong thinking. So it is not possible. ಜಗತ್ತಿನಲ್ಲಿ ಕಂಡುಬರುವಂತಹ ನಾಮರೂಪಗಳು ಕೇವಲ ಕಲ್ಪನಾ ಮಾತ್ರವಾಗಿದೆ. ಬಿಕಾಸ್ ದಿ ವೆರಿ ಜಗತ್ ಈಸ್ ಎ ವಿಕಲ್ಪನ. ವಿಶ್ವಂ ನಾಮ ವಿಕಲ್ಪನ ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ವೆರಿ ವಿಶ್ವ ಈಸ್ ಎ ಸೂಪರ್ ಇಂಪೋಸಿಷನ್. ಇನ್ ಅದರ್ ವರ್ಡ್ಸ್, ದೆರ್ ಈಸ್ ನೋ Jagat. It is a superimposition on the Shuddha Chaitanya. And once again, this Shuddha Chaitanya is, there is no name and there is no akara. Nameless, formless. So, nameless, formless, mele something is superimposed. It is nothing but the imagination. The very Jagattu is nothing but the imagination. That imagination is superimposed on this nameless and formless. The very Vishwam is an imagination ಅಂತಂದಮೇಲೆ ಜಗತ್ತಿನಲ್ಲಿರುವಂತಹ ಕ್ಯಾರೆಕ್ಟರ್ಸ್, ದಿ ವಸ್ತುಗಳು is nothing but the imagination. There is no reality in it. See, imagination anta helidaga the imagination can happen at the level of the mind. Think, the very mind itself is chanchala. It is not satya. Since it is not satya, the mind is chanchala. Then think of kalpana. ಚಂಚಲತೆಯಿಂದ ಕೂಡಿರುವಂತಹ ಮನಸ್ಸು ಕಲ್ಪಿಸಿದೆ ಅಂತಂದಮೇಲೆ ದ ವೆರಿ
ಮನಸ್ಸು ಇಟ್ ಸೆಲ್ಫ್ ಈಸ್ ಚಂಚಲ. ಅಷ್ಟೊಂದು ಚಂಚಲವಾಗಿರುವಂತಹ ಮನಸ್ಸು ಹೇಗೆ ಒಂದು ಸ್ಥಿರವಾದ ಜಗತ್ತಿನ ನಿರ್ಮಾಣಕ್ಕೆ ಕಾರಣವಾಗುತ್ತೆ? ಇಫ್ ಜಗತ್ತು ಈಸ್ ಕನ್ಸಿಡರ್ಡ್ ಆಸ್ ಸ್ಥಿರ, ಇಟ್ ಈಸ್ ರಿಯಲ್ ಅಂತ ಹೇಳಿದ್ರೆ, ಇಟ್ ಈಸ್ ದಿ ಇಮ್ಯಾಜಿನೇಷನ್, ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ, ದಿಸ್ ಇಮ್ಯಾಜಿನೇಷನ್ ಕ್ಯಾನ್ ಹ್ಯಾಪನ್ ಅಟ್ ದಿ ಲೆವೆಲ್ ಆಫ್ ದಿ ಮೈಂಡ್, ಅಂಡ್ ದಟ್ ಮೈಂಡ್ ಇಟ್ ಸೆಲ್ಫ್ ಈಸ್ ಚಂಚಲ. ದೆನ್ ಹೌ ಕ್ಯಾನ್ ದಟ್ ಚಂಚಲ ಮನಸ್ಸು, ಚಂಚಲವಾದಂತಹ ಮನಸ್ಸು ಹೇಗೆ ಸ್ಥಿರವಾದ ಜಗತ್ತಿನ ನಿರ್ಮಾಣವನ್ನು ಮಾಡಿಕೊಡುತ್ತೆ? ಸೊ ದ ಜಗತ್ತು, there is no reality in it. So there is no, in reality there is no Jagat. Then where are the characters now? So there cannot be any reality. ಅವುಗಳು ಮನಸ್ಸಿನ ಸೃಷ್ಟಿಯಾದ ಕಾರಣದಿಂದ ಅವುಗಳಿಗೆ there is no independent existence at all. ಅವುಗಳಿಗೆ ಯಾವುದೇ ಒಂದು ಸ್ವಂತ ಅಸ್ತಿತ್ವ ಇಲ್ಲ. ಸೊ ಶುದ್ಧ ಚೈತನ್ಯನಾದ ನಾನು ಅತಿಶಾಂತ ಅಂಡ್ ನಿರಾಕಾರ, ಅಂಡ್ ಐ ಆಮ್ ನಿರಾಕಾರ ಅಂಡ್ ಅತಿಶಾಂತಃ, and I am nameless and formless, and I am the substratum. On this substratum, this superimposition called the Jagat is superimposed. So Atma anta helidaga, Atma is Gnana Swarupa. The real form of the Atma is Satchidananda, Satchit and Ananda. ಸೊ ಯಾವುದಕ್ಕೆ ಒಂದು ಆಕಾರ ಇರುತ್ತೆ ಅದು ಎಂದಿಗೂ ಸತ್ಯ ಅಲ್ಲ. ಯಾವುದಕ್ಕೆ ಒಂದು ಆಕಾರವನ್ನು ನಾವು ಕಲ್ಪಿಸ್ತಾ ಇದ್ದೀವಿ, ಯಾವುದಕ್ಕೆ ಒಂದು ಆಕಾರವನ್ನು ಕೊಡ್ತಾ ಇದ್ದೀವಿ, ದೆನ್ ಇಟ್ ಈಸ್ ನಾಟ್ ರಿಯಲ್. ಇಲ್ಲಿ ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, when something is seen, see once again, when something is seen ಅಂತಂದಾಗ that you have seen that through ಇಂದ್ರಿಯ. ಸೊ ಇಂದ್ರಿಯಗಳ ಮೂಲಕ ಕ್ಯಾಪ್ಚರ್ ಮಾಡಿರುವಂತಹ ಅದು ಯಾವುದೇ ಆದರೂ ಕೂಡ there is no reality. It is not real. It is ಮಿಥ್ಯಾ. ಸಿ ಅಗೇನ್ ಮಿಥ್ಯಾ ಅಂತಂದಾಗ ಹೇಳಿದಾಗ ಇಟ್ ಈಸ್ ನಾಟ್ ದೇರ್ ಅಂತ ವೇದಾಂತ ಹೇಳ್ತಾ ಇಲ್ಲ. ಸಿ ಜಗತ್ತು ಈಸ್ ನಾಟ್ ದೇರ್ ಅಂತ ಹೇಳ್ತಾ ಇಲ್ಲ. ಜಗತ್ತು ಈಸ್ ಅನ್ ಅಪಿಯರೆನ್ಸ್. ಬಿಕಾಸ್ ಎವ್ರಿ ಡೇ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ವರ್ಲ್ಡ್. ಸೊ ವೇದಾಂತ ಸೇಸ್ ಜಗತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಎನ್ ಅಪಿಯರೆನ್ಸ್. ಸಿನ್ಸ್ ಇಟ್ ಈಸ್ ಎನ್ ಅಪಿಯರೆನ್ಸ್, ಇಟ್ ಈಸ್ ಕಾಲ್ಡ್ ದಿ ಮಿಥ್ಯಾ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಮಿಥ್ಯಾ. ಸೊ ಮಿಥ್ಯಾ ಅಂತಂದರೆ ಅಲ್ಲಿ ಜಗತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ. ಇರುವಂತಹ ಜಗತ್ತು ಈಸ್ ಎನ್ ಅಪಿಯರೆನ್ಸ್. ಅಂಡ್ ಅಪಿಯರೆನ್ಸ್ ಅಂತ ಹೇಳಿದಾಗ ದೇರ್ ಈಸ್ ನೋ ರಿಯಾಲಿಟಿ. ದೇರ್ ಈಸ್ ನೋ ರಿಯಾಲಿಟಿ ಅಂತಂದರೆ there is no its own existence. It is dependent. Jagat is appearing. It is an appearance anta helidaga, this appearance is on the substratum of this Atma. So ಜಗತ್ತು ಅಂತ ಹೇಳಿದಾಗ ಈ ರೀತಿ ನಿರಾಕಾರ ಈಸ್ ಆಲ್ವೇಸ್ ವೆರಿ ಫರ್ಮ್. ಅದು ಸದಾ ನಿಶ್ಚಲವಾಗಿರುತ್ತೆ. ಸಿ ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಟೀಚಿಂಗ್, ಜನಕ ಮಹಾರಾಜ ಹೇಳ್ತಾ ಇರುವಂತಹ ಈ ಒಂದು ಸತ್ಯ ನಮ್ಮ ಅರಿವಿಗೆ ಬಂದರೆ
it cuts the chain of the birth and death. That means Satya Darshana. What is Satya Darshana? It is moksha. You are mukta. You are mukta. So there is no birth and death. It has cut that chain. In a way, it is the end of all types of sufferings. Yavaga this gnana entered, that is the nasha of the ajnana. When there is no ajnana, there is no sufferings. We have to catch this essence. So, this is the final truth. Atma remains the same forever. And he continues the 4th verse. Natma bhaveshu no bhavaha tatranante niranjane ityasakto spruhashantaha etadevaha mastitaha. See, even the Upanishad speaks. Vedantadalli, especially Mandukya says, Agrahanam Anyatagrahanam. See, idu Vedanta anta ಹೇಳಿದಾಗ very common discussion. Agrahanam Anyatagrahanam. See, once I miss to take that as real, then I take something else as real. So exactly like that, udaharanege, again this is a very famous udaharane. ಪ್ರತಿಯೊಂದು ವೇದಾಂತದ ಚರ್ಚೆ ಅಂತಂದಾಗ ಇಂತಹ ಒಂದು ಪ್ರಸಂಗ ಬರುತ್ತೆ. ಹಗ್ಗ ಮತ್ತು ಹಾವಿನ ಪ್ರಸಂಗ. See, it is a siddhanta. See, once I miss to take that as real, then I take something as real. ಉದಾಹರಣೆಗೆ, when rope is seen, ಒಂದು ಹಗ್ಗವನ್ನು ನೋಡಿದಾಗ, ಬಹಳ ಪ್ರಸಿದ್ಧವಾದಂತಹ ಉದಾಹರಣೆ, ಹಗ್ಗವನ್ನು ಹಗ್ಗವಾಗಿ ನೋಡಲು ಸಾಧ್ಯವಾಗದಾದಾಗ, ರಸ್ತೆನಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಂಕು ಡೊಂಕಾಗಿ ಏನೋ ಒಂದು ಬಿದ್ದಿರೋದು ಕಾಣುತ್ತೆ. ಬಟ್ ದೇರ್ ಈಸ್ ನೋ ಕ್ಲಾರಿಟಿ. ಮೇ ಬಿ ಇಟ್ ಈಸ್ ಲೇಟ್ ಈವ್ನಿಂಗ್, ಸಂಜೆ ಮುಗಿದಿದೆ, ಕತ್ತಲೆ ಪ್ರಾರಂಭ ಆಗಿದೆ, ಆ್ಯಂಡ್ ಸಾಕಷ್ಟು ಬೆಳಕಿಲ್ಲ ಆ ರಸ್ತೆನಲ್ಲಿ. ಇಟ್ ಈಸ್ ಕಾಲ್ಡ್ ಮಬ್ಬುಗತ್ತಲೆ. ಬೆಳಕು ಇದ್ದಂಗೆ ಬಟ್ ಬೆಳಕು ಇಲ್ಲ. ಅಂತಹ ಪರಿಸ್ಥಿತಿನಲ್ಲಿ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂಕು ಡೊಂಕಾಗಿ ಬಿದ್ದಿರುತ್ತೆ ಒಂದು. ಆ್ಯಕ್ಚುಲಿ ಇಟ್ಸ್ ಅ ರೋಪ್. ಸೊ ಹಗ್ಗವನ್ನು ನಾವು ಹಗ್ಗವಾಗಿ ನೋಡದೇ ಇದ್ದಾಗ, ಇಫ್ ಐ ಮಿಸ್ ಟು ಸಿ ದಟ್ ಆಸ್ ರೋಪ್, ದಿಸ್ ಈಸ್ ಕಾಲ್ಡ್ ಅಗ್ರಹಣಂ. ದೆನ್ ವಾಟ್ ಈಸ್ ಸೀನ್? ಸ್ನೇಕ್ ಈಸ್ ಸೀನ್. ಹಗ್ಗವನ್ನು ಹಗ್ಗವಾಗಿ ನೋಡದೇ ಇದ್ದಾಗ ಆ ಹಗ್ಗದಲ್ಲಿ ಹಾವನ್ನು ಕಲ್ಪಿಸಿಕೊಂಡಂತೆ ಆಯಿತು. ಇಟ್ ಈಸ್ ನಾಟ್ ಈವನ್ ಕಲ್ಪನೆ ಅಲ್ಲ, ಹಗ್ಗದಲ್ಲಿ ಹಾವನ್ನು ನೋಡಿದ ಹಾಗೆ ಅನುಭವ ಆಗುತ್ತೆ. ಬಿಕಾಸ್ ರಿಯಾಲಿಟಿ ಈಸ್ ಮಿಸ್ಡ್. ವೆನ್ ಸಮಥಿಂಗ್ ಈಸ್ ಸೀನ್, ದಿ ರಿಯಾಲಿಟಿ ಈಸ್ ಮಿಸ್ಡ್ ಆ್ಯಂಡ್ ಸಮಥಿಂಗ್ ಫಾಲ್ಸ್ ಈಸ್ ಟೇಕನ್ ಆಸ್ ರಿಯಲ್. So, not taking the things as it is, that is called agrahanam. ಆಗೇನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ಅನ್ಯತಾ ಗ್ರಹಣಂ. ಬೇರೆ ಯಾವುದನ್ನೋ ನಾವು ತಗೋಬೇಕಾಗತ್ತೆ, ಸಮಥಿಂಗ್ ಎಲ್ಸ್. ಸೊ ಹಿಯರ್ ಆ ಒಂದು ಹಗ್ಗ ಬಿದ್ದಿರುತ್ತೆ, ಹಗ್ಗವನ್ನು ನೋಡಿ ಹಗ್ಗವನ್ನು ಹಾವಾಗಿ ನಾನು ತಿಳಿತೀನಿ.
ಹಗ್ಗವನ್ನು ಹಾವಾಗಿ ನಾನು ಕಂಡಿರ್ತೀನಿ. ಇದು ಹೇಗೆ ಸಾಧ್ಯವಾಯಿತು? ಯಾಕೆ ಈ ರೀತಿ ಆಯಿತು? ಹಗ್ಗವನ್ನು ಹಗ್ಗವಾಗಿ ನಾನು ನೋಡಲಿಲ್ಲ, ಸೊ ಹಗ್ಗವನ್ನು ಹಾವಾಗಿ ನಾನು ನೋಡಿದೆ. ಇದು ಯಾಕೆ ಹಾಗಾಯಿತು? ಆ್ಯಕ್ಚುಲಿ ಇಟ್ಸ್ ಎ ರೋಪ್. ಹಗ್ಗವನ್ನು ನಾನು ಹಗ್ಗವಾಗಿ ನೋಡಲಿಲ್ಲ. ಸೊ ಪ್ರಪಂಚದಲ್ಲಿ ಅನೇಕಗಳು ಹಗ್ಗಗಳಂತೆ ಇರೋದಕ್ಕೆ ಸಾಧ್ಯ. ಸೊ ಅಂತಹ ಅನೇಕಗಳಲ್ಲಿ ಯಾವುದೋ ಒಂದು ರಸ್ತೆಯಲ್ಲಿ ಬಿದ್ದಿರುವಂತಹದ್ದು ಒಂದು ಹಗ್ಗ. ಸಾಮಾನ್ಯವಾಗಿ ರಸ್ತೆನಲ್ಲಿ ಒಂದು ಹಗ್ಗ ಬಿದ್ದಿದೆ ಅಂತಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದಾಗ ಆ ಹಗ್ಗ ಅನೇಕರು ಬದ್ಕೊಂಡು ಹೋಗಿರ್ತಾರೆ, ಕಾಣದೆ, ಅಥವಾ ಅನೇಕ ವೆಹಿಕಲ್ಸ್ಗಳು ಓಡಾಡಿರುತ್ತೆ. ಒಟ್ಟಿನಲ್ಲಿ ಹಗ್ಗ ಸ್ಟ್ರೈಟ್ ಆಗಿಲ್ಲ, ಅಂಕು ಡೊಂಕಾಗಿ ರಸ್ತೆಯಲ್ಲಿ ಬಿದ್ದಿದೆ. ಸೊ ಯಾವಾಗ ರಸ್ತೆಯಲ್ಲಿ ಹೀಗೆ ಅಂಕು ಡೊಂಕಾಗಿ ಬಿದ್ದಿದೆ ಆ್ಯಂಡ್ ಇಟ್ ಈಸ್ ಮಬ್ಬು ಕತ್ತಲೆ, ದೆರ್ ಈಸ್ ನೋ ಲೈಟ್, ನಮಗೆ ಹಾವಿನ ಬಗ್ಗೆ ಅರಿವು ಇದೆ. ಹಾವು ಅಂಕು ಡೊಂಕಾಗಿ ಹರಿಯುತ್ತೆ. ಹಗ್ಗ ಕೂಡ ಇಲ್ಲಿ ಅಂಕು ಡೊಂಕಾಗಿದೆ ಆ್ಯಂಡ್ ಸಾಕಷ್ಟು ಬೆಳಕಿಲ್ಲ. ಅಸ್ಪಷ್ಟವಾಗಿ ಕಂಡಂತಹ ಆ ಹಗ್ಗದಲ್ಲಿ ನಾವು ಹಾವನ್ನು ಕಾಣ್ತೀವಿ. ಓ, ಇಟ್ಸ್ ಎ ಹಾವು. ಯಾವಾಗ ನಾವು ಹಗ್ಗವನ್ನು ಹಗ್ಗವಾಗಿ ನೋಡಲಿಲ್ಲ, ಆ ಜಾಗದಲ್ಲಿ ಅನ್ಯತಾಗ್ರಹಣಂ, ದಟ್ ಅನ್ಯತಾಗ್ರಹಣಂ ಈಸ್ ದಿ ಸ್ನೇಕ್. ಅಂಕು ಡೊಂಕಾಗಿ ಹರಿಯುವಂತಹ ಹಾವನ್ನು ಹಗ್ಗದಲ್ಲಿ ನಾವು ನೋಡ್ತೀವಿ. ಸೊ ಸಾಮಾನ್ಯವಾಗಿ ಹಗ್ಗದಲ್ಲಿ ಹಾವನ್ನು ಕಲ್ಪಿಸಿಕೊಂಡ ಅಂತ ಹೇಳೋದಕ್ಕಿಂತ ಮತ್ತಷ್ಟು ಸೂಕ್ತ ಅಂತಂದರೆ ಹಗ್ಗದಲ್ಲಿ ಹಾವನ್ನು ಕಂಡ. ಕಲ್ಪನೆ ಈಸ್ ಡಿಫರೆಂಟ್. ಸೊ ಹಗ್ಗದಲ್ಲಿ ಹಾವನ್ನೇ ನೋಡುವಂತಹದ್ದು, ನೋಡ್ಬಿಟ್ಟು ಅದೇ ರಿಯಲ್. ಸೊ ಇಟ್ ಈಸ್ ನಾಟ್ ಈವನ್ ಕಲ್ಪನೆ. ಓ, ಹಾವು ಥರ ಕಾಣ್ತಾ ಇದೆ ಅಲ್ಲ, ಹಾವನ್ನೇ ಕಂಡಿದ್ದು. ಸೊ ಕಲ್ಪನೆ ಈಸ್ ಇನ್ ಇಮ್ಯಾಜಿನೇಷನ್, ಬಟ್ ವೆನ್ ಸಮಥಿಂಗ್ ಈಸ್ ಸೀನ್ ಅಂತಂದಾಗ ವಿ ಟೇಕ್ ಇಟ್ ಆಸ್ ರಿಯಲ್. ಸೊ ಕಲ್ಪನೆ ಈಸ್ ಓನ್ಲಿ ಇನ್ ಇಮ್ಯಾಜಿನೇಷನ್. ಬಟ್ ಇಲ್ಲಿ ಈ ಒಂದು ಉದಾಹರಣೆಯಲ್ಲಿ ದೇರ್ ವಾಸ್ ನೋ ಇಂಟೆನ್ಷನ್ ಟು ಇಮ್ಯಾಜಿನ್, ಸ್ಟ್ರೈಟ್ ಅವೇ ಸಮಥಿಂಗ್ ಈಸ್ ಸೀನ್ and he mistook it as snake in the place of rope. So this is anyata agrahanam. So ಮಾಂಡವ್ಯ ಉಪನಿಷತ್ತು ಇದನ್ನು ಹೇಳ್ತಾ ಇದೆ. ಹಾವು ಅಂತ ಹೇಳಿದಾಗ ಇಟ್ ಈಸ್ ವೆರಿ ಕ್ಲೋಸ್ ಟು ರೋಪ್, ಬಿಕಾಸ್ ರೋಪ್ ಈಸ್ ಆಲ್ಸೋ ಅಂಕು ಡೊಂಕು. ಅದು ಹೇಗೆ ಬೇಕಾದ್ರೂ ಆಕಾರವನ್ನು ಹೊಂದುತ್ತೆ. ಹಾವು ಅದೇ ರೀತಿ ಅಂಕು ಡೊಂಕಾಗಿ ಹರಿಯುತ್ತೆ. ಸೊ ಈ ರೀತಿ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದರೆ ಇಟ್ ಈಸ್ ಮಬ್ಬು ಕತ್ತಲೆ, ದೇರ್ ಈಸ್ ನೋ ಸಫಿಷಿಯೆಂಟ್ ಲೈಟ್. ಸೊ ಇಟ್ ವಾಸ್ ಡಾರ್ಕ್ ನೈಟ್, ಸಾಕಷ್ಟು ಬೆಳಕಿಲ್ಲ ಅಲ್ಲಿ. ಆದ್ದರಿಂದ ಹಗ್ಗದಲ್ಲಿ ನಾವು ಹಾವನ್ನು ಕಂಡೇ. ಆಮೇಲೆ ಏನು ಮಾಡ್ತೀವಿ? ಜೋರಾಗಿ ಕೂಕೋತೀವಿ, ಹೆದರ್ಕೋತೀವಿ, ಕಿರುಚ್ತೀವಿ. ಹಾವು ಹಾವು ಅಂತ ನಾವು ಕೂಗಾಡ್ತೀವಿ. ಆಗ ಅಲ್ಲಿ ದೂರದಲ್ಲಿದ್ದಂಥವರು, ಸುತ್ತಮುತ್ತಲಲ್ಲಿರೋರು, ನಾವು ಯಾವಾಗ ಕಿರುಚಿಕೊಂಡು ಅಳುತ್ತೀವಿ ಆಗೇನು ಮಾಡ್ತಾರೆ, ಅಲ್ಲೆಲ್ಲೋ ಕತ್ಲೆನಲ್ಲಿ ಹಾವಿದೆ ಅಂತ ತಿಳ್ಕೊಂಡು ದೇ ಕಮ್ ವಿತ್ ದೊಣ್ಣೆ, ಕಲ್ಲು, ಆ್ಯಂಡ್ ದೇ ಕಮ್ ವಿತ್ ಎ ಟಾರ್ಚ್. ಆಗ ಅಲ್ಲಿ ಟಾರ್ಚ್ ಬಿಟ್ಟು ನೋಡಿದಾಗ ದೆರ್ ಈಸ್ ನೋ ಸ್ನೇಕ್, ಅಲ್ಲಿದ್ದಿದ್ದು ಹಗ್ಗ. ಒನ್ ಮೋರ್ ಫೇಮಸ್ ಎಕ್ಸಾಂಪಲ್, ಇದೇ ರೀತಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಅಲ್ಲೂ ಕೂಡ ಸಿಟಿನಲ್ಲಾದರೆ ರೆಗ್ಯುಲರ್ ಪವರ್ ಸಪ್ಲೈ ಇರುತ್ತೆ, ದೇ ಹ್ಯಾವ್ ಸೋ ಮೆನಿ ಆಲ್ಟರ್ನೇಟಿವ್ಸ್ ಇರುತ್ತೆ ಬೆಳಕಿಗೆ. ಬಟ್ ಹಳ್ಳಿಗಳಲ್ಲಿ ಏನಾಗುತ್ತೆ, ಅಷ್ಟೊಂದು ವ್ಯವಸ್ಥೆ ಇರೋದಿಲ್ಲ. ಸಂಜೆ ಆಗ್ತಾ ಇದ್ದಾಗೆ ಅಲ್ಲಿ ಸಿಂಗಲ್ ಫೇಸ್, ಮಬ್ಬುಗತ್ಲೆ, ಏನೊಂದೂ ಕಾಣೋದಿಲ್ಲ. ಆ ಹಳ್ಳಿಯ ರಸ್ತೆಗಳಲ್ಲಿ ಏನಾಗುತ್ತೆ, ಅಡ್ಡಾದಿಡ್ಡಿ ಬೆಳೆದಿರುವಂತಹ ಒಂದು ಮರವನ್ನು ಏನು ಮಾಡ್ತಾರೆ, ರಾತ್ರಿ ಹೊತ್ತಲ್ಲಿ ಓಡಾಡಬೇಕಾದ್ರೆ ಕಷ್ಟ ಆಗುತ್ತೆ. ಬೆಳಗ್ಗೆ ಹೊತ್ತಾದರೆ ಸಾಕಷ್ಟು ಬೆಳಕಿರುತ್ತೆ. ನಾವು ಅಡ್ಡಾದಿಡ್ಡಾಗಿ ಬೆಳೆದಿರುವಂತಹ ಮರವನ್ನು ಬಳಸಿಕೊಂಡು ನಾವು ಪ್ರಯಾಣ ಮುಂದುವರಿಸಬಹುದು. ಬಟ್ ರಾತ್ರಿ ಹೊತ್ತಿನಲ್ಲಿ ಈ ರಸ್ತೆನಲ್ಲಿ ಓಡಾಡಬೇಕು ಅಂತಂದರೆ ಹೇಗೆಗೋ ಬೆಳ್ಕೊಂಡಿದೆ ಈ ಮರ, ಕೊಂಬೆ ರೊಂಬೆಗಳೆಲ್ಲ ಹೇಗೆಗೋ ಬೆಳೆದಿದೆ, ಆ್ಯಂಡ್ ರಸ್ತೆ ಮಧ್ಯಕ್ಕೆಲ್ಲ ಬಂದ್ಬಿಟ್ಟಿದೆ, ಅದು ಚಾಚ್ಕೊಂಡಿದೆ.
ಸೊ ರಾತ್ರಿ ಹೊತ್ತು ಅನಾನುಕೂಲ ಆಗಬಾರ್ದು ಅಂತ ಏನು ಮಾಡ್ತಾರೆ, ಹಳ್ಳಿನಲ್ಲಿ ಕೆಲವರೆಲ್ಲ ಸೇರಿಕೊಂಡು ಆ ಮರನ ಟ್ರಿಮ್ ಮಾಡ್ತಾರೆ. ಎಲ್ಲ ಸಂಪೂರ್ಣವಾಗಿ ಕತ್ತರಿಸಿ ಹಾಕ್ತಾರೆ. ಅದು ಇಟ್ ಶುಡ್ ನಾಟ್ ಡಿಸ್ಟರ್ಬ್ ಅಸ್ ಇನ್ ದಿ ನೈಟ್ ಟೈಮ್. ಸೊ ಹಾಗೇನಾಗುತ್ತೆ, ಆ ಇಡೀ ಮರವನ್ನು ಕಟ್ ಮಾಡಿದಾಗ ಟ್ರಂಕ್ ಪೋರ್ಷನ್, ಮರದ ಕಾಂಡ ಅದು ಉಳ್ಕೊಂಡಿರುತ್ತೆ. ಮರದ ಕಾಂಡ ಉಳ್ಕೊಂಡಿರುತ್ತೆ, ಅಲ್ಲಲ್ಲಿ ಕೆಲವು ಸಣ್ಣ 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 ರಂಬೆ, ಕೆಲವು ಎಲೆಗಳಿರುತ್ತೆ, ಚಿಗುರು ಅಂತ ಹೇಳ್ತೀವಿ ಅಂತ, ಅದೆಲ್ಲ ಉಳ್ಕೊಂಡಿರುತ್ತೆ. ಸೊ ಅಲ್ಲಿ ಕೂಡ ನಾವು ಓಡಾಡ್ಬೇಕಾದ್ರೆ ಏನಾಗುತ್ತೆ, ದೂರದಲ್ಲಿ ನಾವು ಬರ್ತಾ ಇರ್ಬೇಕಾದ್ರೆ ಸಾಕಷ್ಟು ಬೆಳಕಿರೋದಿಲ್ಲ, ಆ್ಯಂಡ್ ಆ ಮರ ಎಲ್ಲ ಕಟ್ ಮಾಡಿರೋದ್ರಿಂದ ಹೈಟ್ ಕಡಿಮೆ, ಒಬ್ಬ ಮನುಷ್ಯ ಏನು ಎತ್ತರದಲ್ಲಿ ಇರ್ತಾನೆ ಆ ರೀತಿಯಲ್ಲಿ ಆ ಮರದ ಕಾಂಡ ಇರುತ್ತೆ. ಸೊ ಅಲ್ಲಲ್ಲಿ ಬೆಳೆದಿರುವಂತಹ ಸಣ್ಣ ಸಣ್ಣ ರಂಬೆಗಳು ಹರಡಿಕೊಂಡಿರುತ್ತೆ. ಸೊ ದೂರದಿಂದ ನಡ್ಕೊಂಡು ಬರ್ಬೇಕಾದ್ರೆ ಏನಾಗುತ್ತೆ, ಆ ಮರ ದೆವ್ವ ಎರಡು ಕೈಗಳನ್ನ ಹಿಂಗೆ ಚಾಚಿರೋ ಹಾಗೆ ದೆವ್ವವನ್ನು ಕಲ್ಪಿಸ್ಕೊಡ್ತಾನೆ ಮನುಷ್ಯ. ಆ್ಯಂಡ್ ಅಗೇನ್ ದ ಸೇಮ್, ಹಗ್ಗದಲ್ಲಿ ಹಾವನ್ನು ಹೇಗೆ ಕಲ್ಪಿಸ್ಕೊಂಡ ಹಾಗೆ ಈ ಒಂದು ಅರ್ಧ ಕಡಿದ ಮರ ಏನಾಗುತ್ತೆ, ಅದರಲ್ಲಿ ದೆವ್ವವನ್ನು ಕಲ್ಪಿಸ್ಕೋತಾನೆ. ಇನ್ಫ್ಯಾಕ್ಟ್ ಆ ಕಂಬದಲ್ಲಿ ಅಥವಾ ಆ ಕಾಂಡದಲ್ಲಿ ದೆರ್ ಇಸ್ ನೋ ದೆವ್ವ ಅಟ್ ಆಲ್. ದೆನ್ ವಾಟ್ ಈಸ್ ದಟ್ ದೆವ್ವ? ದೆವ್ವ ಈಸ್ ಓನ್ಲಿ ಆಭಾಸ, ಇಟ್ ಈಸ್ ಎ ಕಲ್ಪನಾ. ಸೊ ನಿಜ ಹೇಳಬೇಕು ಅಂತಂದರೆ ಕಂಬದಲ್ಲಿ ಅಥವಾ ಆ ಕಾಂಡದಲ್ಲಿ ಆ ದೆವ್ವ ಇರೋದಕ್ಕೆ ಹೇಗೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್. ಎಂದಿಗೂ ಕೂಡ ಅಲ್ಲಿ ದೆವ್ವ ಬರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ದೆವ್ವ ಆ್ಯಂಡ್ ಕಲ್ಪನೆ ಇವೆಲ್ಲ ಏನು ಅಂತಂದರೆ ಮನಸ್ಸಿನ ಆಟ, ಮನಸ್ಸಿನ ಮಟ್ಟದಲ್ಲಿ ನಡೆಯುವಂತಹ ಕೆಲವು ಕಲ್ಪನೆಗಳ ಆಟ. ಸೊ ಇಲ್ಲಿ ವಾಟ್ ಈಸ್ ಅಗ್ರಹಣ? ಸೊ ನಾಟ್ ಟೇಕಿಂಗ್ ದಿ ಟ್ರೀ ಆಸ್ ಎ ಟ್ರೀ. ವಾಟ್ ಈಸ್ ಗ್ರಹಣ? ದೆವ್ವ. ಸೊ ಸಿನ್ಸ್ he has missed to take the tree as tree, he has taken anyatah grahanam, that is ದೆವ್ವ. ಆಗಲೂ ಕೂಡ ಕಿರಿಚ್ಕೋತಾನೆ ಮನುಷ್ಯ, ಓ ದೆವ್ವ ದೆವ್ವ. ಹಾಗೆ ಹಳ್ಳಿಯಿಂದ ಎಲ್ಲ ಓಡಿ ಬರ್ತಾರೆ, ದೊಣ್ಣೆ ಎಲ್ಲ ತಗೊಂಡು ದೀಪ ತಗೊಂಡು ಈ ಜಾಗಕ್ಕೆ ಬರ್ತಾರೆ. ಆಗ ಅಲ್ಲಿ ಬೆಳಕು ಟಾರ್ಚ್ ಎಲ್ಲ ಬಿಟ್ಟು ಎಲ್ಲ ನೋಡಿದ್ರೆ ವೇರ್ ಇಸ್ ದೆವ್ವ? ದೆರ್ ಈಸ್ ನೋ ದೆವ್ವ. ದೆವ್ವ ಇರಲೇ ಇಲ್ಲ. ದೆವ್ವ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡೋಕ್ಕಾಗತ್ತಾ? ದೆವ್ವ ಇದ್ದಿದ್ರೆ ಅದು ಜನಗಳು ಬಂದಾಗ ಹೆದರ್ಕೊಂಡು ಹೊರಟೋಯ್ತು ಅಂತ ಹೇಳ್ಬೋದು. ದೆವ್ವವೇ ಇರಲಿಲ್ಲ ಅಂತಂದಮೇಲೆ ಆ ದೆವ್ವ ಎಲ್ಲಿಗೆ ಹೋಯಿತು ಅಂತ ಕೇಳ್ತಾ ಇರುವಂತಹ ಕ್ವಶನ್ ಈಸ್ ನಾಟ್ ಕರೆಕ್ಟ್. ಇಟ್ ಈಸ್ ಎಕ್ಸಾಕ್ಟ್ಲಿ ವೆನ್ ರೋಪ್ ಈಸ್ ನಾಟ್ ಸೀನ್ ಆಸ್ ರೋಪ್, ವಾಟ್ ಈಸ್ ಸೀನ್ ಈಸ್ ದಿ ಸ್ನೇಕ್ ಈಸ್ ಸೀನ್. ಅಲ್ಲೂ ಕೂಡ ಅನೇಕ ಜನಗಳು ಓಡಿ ಬರ್ತಾರೆ, ಹಾವು ಹಾವು ಅಂತ ಕಿರಿಚಿದ ಅಂತ. ಅಲ್ಲೂ ಕೂಡ ಟಾರ್ಚ್ ಬೆಳಕು ಬಿಟ್ಟು ನೋಡ್ತಾರೆ, ಅಲ್ಲಿ ಸ್ನೇಕ್ ಇಲ್ಲ. ಓ ಇಲ್ಲಿ ಹಾವು ಎಲ್ಲೋ ಹೊಟ್ಟೋಗಿತ್ತು, ಎಲ್ಲೂ ಹೋಗಲಿಲ್ಲ, ಹಾವೇ ಇರಲಿಲ್ಲ ಅಲ್ಲಿ. ಅಂಕುಟೊಂಕಾಗಿ ಬಿದ್ದಿರುವಂತಹ ರೋಪ್ ಅದು, ಹಾವೇ ಇರಲಿಲ್ಲ, ಇನ್ನು ಹಾವು ಎಲ್ಲಿಗೆ ಹೋಯಿತು? ಇಸ್ ಎ ರಾಂಗ್ ಕ್ವಶನ್. ಸೊ ದಿಸ್ ಈಸ್ ಕಾಲ್ಡ್ ಅನ್ಯತಾ ಗ್ರಹಣಂ. ಸೊ ಬಿಕಾಸ್ ಆಫ್ ಅನ್ಯತಾ ಗ್ರಹಣಂ there is fear, there is shouting, there is crying. It is all because of anyata grahanam. It is all because something is not seen as it is. It is mistook for something else. Anyata grahanam. So ಇವತ್ತು ನಾವೇನು ನನಗೆ ಅನೇಕ ಕಷ್ಟಗಳಿದೆ, ತೊಂದರೆಗಳಿದೆ ಅಂತ ಹೇಳ್ಕೊತೀವಿ. ಆಲ್ ಅವರ್ ಪ್ರಾಬ್ಲಮ್ಸ್ ಆರ್ ಲೈಕ್ ದಿಸ್. ಜಗತ್ತಿನಲ್ಲಿ ಕಂಡುಬರುವಂತಹ ಎಲ್ಲ ವಿಷಯಗಳು ಕೂಡ ಮನಸ್ಸಿನಿಂದ ಕಲ್ಪಿತಗೊಂಡಿರುವಂತಹದ್ದು. ಎವ್ರಿಥಿಂಗ್ ಈಸ್ ದಿ ಇಮ್ಯಾಜಿನೇಷನ್, ದ ವೆರಿ ಇಮ್ಯಾಜಿನೇಷನ್. ಇನ್ ರಿಯಾಲಿಟಿ ಆತ್ಮನಲ್ಲಿ ಈ ರೀತಿ ಯಾವುದು ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದ್ಯಾವುದು ಕೂಡ ಆತ್ಮನಿಂದ ಬಂದಿದ್ದಲ್ಲ. ಹಗ್ಗದಲ್ಲಿ ಹಾವನ್ನು ನೋಡಿದ್ದಾಗಲಿ,
ಆ ಕಂಬದಲ್ಲಿ ದೆವ್ವವನ್ನು ಕಂಡಿದ್ದಾಗಲಿ ಈಸ್ ನಾಟ್ ಫ್ರಮ್ ದಿ ಆತ್ಮ. ಇದು ಯಾವುದು ಕೂಡ ಆತ್ಮನಿಂದ ಬಂದಿದ್ದಲ್ಲ. ಸೊ ಇಲ್ಲಿ ದಿ ಕ್ಯಾರೆಕ್ಟರ್ಸ್, ಅಪಿಯರೆನ್ಸಸ್, ಜಗತ್ತಿನ ಅನೇಕ ದೃಶ್ಯಗಳು, ಇಟ್ ಈಸ್ ನಾಟ್ ದಿ ಎಫೆಕ್ಟ್ ಆಫ್ ದಿ ಆತ್ಮ. ಆತ್ಮನಿಗೆ ಸಂಬಂಧಪಟ್ಟಿರುವಂತಹದ್ದೇ ಅಲ್ಲ ಇದು. ದೆನ್ ವಾಟ್ ಈಸ್ ದಿಸ್? ದಿಸ್ ಈಸ್ ಅನ್ಯತಾ ಗ್ರಹಣಂ. ದೇರ್ ಈಸ್ ರಾಗ, ದ್ವೇಷ, ಫಿಯರ್, ಎಟ್ಸೆಟ್ರಾ. ಎವ್ರಿಥಿಂಗ್ ವಿಲ್ ಕಮ್. ಮತ್ತು ಅವುಗಳು ಸತ್ಯವಲ್ಲದೆ ಹೋದರೂ ಕೂಡ ದೇ ಆರ್ ವೆರಿ ಪವರ್ಫುಲ್. ಸಿ, ಹಗ್ಗದಲ್ಲಿ ಹಾವನ್ನು ನೋಡಿ ಕಿರಿಚಿಕೊಂಡಾಗ, ಹಗ್ಗದಲ್ಲಿ ಹಾವನ್ನು ನೋಡಿ ಅಲ್ಲಿ ಭಯಪಟ್ಟಾಗ, ಆ ಕಿರಿಚುವಿಕೆಯಾಗಲಿ, ಹೆದರಿಕೆ ಆಗಲಿ, ಭಯ ಆಗಲಿ, ಯಾವುದು ಸತ್ಯ ಅಲ್ಲ. ಇನ್ಫ್ಯಾಕ್ಟ್ ದ ವೆರಿ ಹಾವು ಈಸ್ ನಾಟ್ ಸತ್ಯ. ಯಾವುದೂ ಸತ್ಯ ಅಲ್ಲ. ಯಾವುದು ಸತ್ಯ ಅಲ್ಲದೆ ಹೋದರೂ ಕೂಡ ಅದು ಎಷ್ಟೊಂದು ಭಯವನ್ನು ಹುಟ್ಟಿಸ್ತು, ಕಿರಿಚೋ ಹಾಗೆ ಮಾಡ್ತು. ಸೊ ದೇ ಆರ್ ವೆರಿ ಪವರ್ಫುಲ್. ದೇ ವಿಲ್ ನಾಟ್ ಅಲೋ us to sleep. But when it is said Atma, Atishanto Nirakaraha. So, even our intellect, ನಮ್ಮ ಬುದ್ಧಿ ಅಂತ ನಾವೇನು ಹೇಳ್ತೀವಿ, ಬುದ್ಧಿ ವಿಲ್ ಬಿ ಸ್ಟೇನ್ಡ್, ಮಸುಕಾಗಿ ಹೋಗುತ್ತೆ. It will totally, completely shake our strength. Therefore, drop that anyata grahanam. That is the advice of Janaka Maharaja. So, drop that anyata grahanam and take the grahanam as real. So, ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆ, don't commit mistake. Don't commit mistake. Take yourself as Atman. Because that is the reality, that is the Satya. Atma is not there in the Vishya. So also Vishya is not there in the Atma. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆತ್ಮ ಅಂತಂದರೆ ಇಟ್ ಈಸ್ ಅನಂತ ಅಂಡ್ ಇಟ್ ಈಸ್ ನಿರಂಜನ. ಆತ್ಮ ಈಸ್ ಅನಂತ ಅಂಡ್ ಇಟ್ ಈಸ್ ನಿರಂಜನ. ಸೊ ಇಲ್ಲಿ ಮತ್ತೆ ವೇದಾಂತ ಏನು ಹೇಳ್ತಾ ಇದೆ ಅಂತಂದರೆ, ಸಿ, ಅಂಡರ್ಸ್ಟ್ಯಾಂಡ್ ದಿ ಆತ್ಮನ್ ಆಸ್ ಯುವರ್ ಸೆಲ್ಫ್. ಅಂಡರ್ಸ್ಟ್ಯಾಂಡ್ ದಿ ಆತ್ಮನ್ ಆಸ್ ಯುವರ್ ಟ್ರೂ ಸೆಲ್ಫ್. And you are not the body, and you are not the mind and intellect, you are not the thoughts also, but the Atman is the awareness and presence behind them. Atma ellide? Behind them. So Atman means that presence which has no borders, which has no ends. So it is not limited by time and space. Atma is not bound. See, when something is, it is limited by time and space anta helidre, it is bound. Atman is not like that. He is Ananta. Atma antandre Ananta. There is no Antya, there is no end. That is Ananta. The meaning of Ananta antandre Antyave illa. There is no boundary at all. So Atman is Niranjana. Niranjana ಅಂತಂದ್ರೇನು? Atman is not stained by anything. ಸಿ, ನಿರಂಜನ ಅಂತಂದರೆ ಯಾವುದೇ ಒಂದು ಮಸಿ ಅಲ್ಲಿ ಇಲ್ಲ. ಅಂಜನ ಅಂತಂದರೆ ಮಸಿ. ಆ್ಯಕ್ಚುಲಾಗಿ ಅಂಜನ ಮೀನ್ಸ್ ಕಣ್ಣಿಗೆ ಹಚ್ಚುವಂತಹ ಮಸಿ, ಕಾಡಿಗೆ ಅಂತ ನಾವು ಹೇಳ್ತೀವಲ್ಲ ಅದು. ಸೊ ನಿರಂಜನ, ದೆರ್ ಈಸ್ ನೋ, ಕಣ್ಣಿಗೆ ಹಚ್ಚುವಂತಹದ್ದು ಏನದು? ಇಟ್ ಇಸ್ ಎ ಮಸಿ. It is a masi. So Niranjana, no such masi for Atman. ಯಾವುದು ಕೂಡ ಅಲ್ಲಿಗೆ ಅಂಟಿಕೊಳ್ಳೋದಿಲ್ಲ ಅಂತ. ನಿರಂಜನ ಅಂತಂದರೆ ದೆರ್ ಈಸ್ ನೋ ಮಸಿ ಅಂತಂದರೆ ದೆರ್ ಈಸ್ ನೋ ಯಾವ ರೀತಿಯ ಒಂದು ಸ್ಟೇನ್ಸ್, ಕಲೆಗಳು ಅಲ್ಲಿಲ್ಲ. So it is like a mirror that reflects the images but does not keep them with it.
ಒಂದು ಕನ್ನಡಿ ಅಂತ ಹೇಳಿದಾಗ ಕನ್ನಡಿಯ ಎದುರುಗಡೆ ಹೋಗಿ ನಿಂತಾಗ ಅಲ್ಲಿ ನಾವು ವಿ ಕ್ಯಾನ್ ಸಿ ದ ಇಮೇಜ್, ಬಟ್ ಕನ್ನಡಿ ಯಾವತ್ತೂ ಆ ಇಮೇಜ್ಗೆ ಅಂಟ್ಕೊಳ್ಳೋದಿಲ್ಲ. ಓ ಈ ಇಮೇಜ್ ಚೆನ್ನಾಗಿದೆ, ನಾ ಇದನ್ನು ಇಟ್ಕೋತೀನಿ ಅಂತ ಹೇಳಿ ಕನ್ನಡಿ ಆ ಇಮೇಜ್ ನನಗೆ ಬೇಕು ಅಂತ ಹೇಳಿ ಅದನ್ನು ಅಂಟಿಸ್ಕೊಳ್ಳೋದಿಲ್ಲ. ಇಟ್ ಜಸ್ಟ್ ರಿಫ್ಲೆಕ್ಟ್ಸ್. ಆತ್ಮ ಅಂತಂದರೆ ಈಸ್ ಸೋ ಪ್ಯೂರ್, ಇಟ್ ಈಸ್ ಲೈಕ್ ದಟ್. ಇಟ್ ರಿಫ್ಲೆಕ್ಟ್ಸ್. ಸೊ ಅಂಡರ್ಸ್ಟ್ಯಾಂಡ್ ಯು ಆರ್ ಆಲ್ರೆಡಿ ದಟ್ ಬೌಂಡ್ಲೆಸ್ ಅಂಡ್ ಅನ್ಟಚ್ಡ್ ಅವೇರ್ನೆಸ್. ದಟ್ ಈಸ್ ವಾಟ್ ಜನಕ ಇಸ್ ಸೇಯಿಂಗ್. ಸೊ ಆತ್ಮ ಈಸ್ ಅನಂತ ಅಂಡ್ ಆತ್ಮ ಈಸ್ ನಿರಂಜನ. Atma is kalankarahita. So there is no desire in Atma. See, there is no desire in Atma. So Atma is Shantaha. See, ನಮ್ಮಲ್ಲಿ ಯಾಕೆ ಗಲಾಟೆಗಳಾಗ್ತಾ ಇದೆ? Why we are so much disturbed? We have big list of desires. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.